ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ಇದರಿಂದ ಶಲ್ಯನನ್ನ ಬೀಳ್ಕೊಡೋದು ಮತ್ತೆ ಕೌರವ ಮತ್ತೆ ಪಾಂಡವರ ಸೈನ್ಯ ಸಂಗ್ರಹದ ವರ್ಣನೆ, ಈ ವಿಷಯದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಮಹಾರಾಜ ಶಲ್ಯ ಹೇಳ್ತಾನೆ, ಯುಧಿಷ್ಠಿರನೇ, ಈ ರೀತಿ ಇಂದ್ರ ತನ್ನ ಹೆಂಡತಿಯ ಸಹಿತ ಕಷ್ಟವನ್ನ ಭೋಗಿಸಬೇಕಾಗಿತ್ತು, ಮತ್ತೆ ತನ್ನ ಶತ್ರುಗಳನ್ನ ವಧಿಸುವ ಇಚ್ಛೆಯಿಂದ ಅವನು ಅಜ್ಞಾತವಾಸವನ್ನ ಮಾಡಬೇಕಾಗಿತ್ತು. ಇಲ್ಲಿ ಇಂದ್ರನ ಜೀವನದಲ್ಲಿ ಏನೆಲ್ಲ ಕಷ್ಟಗಳನ್ನ ಅವನು ಮತ್ತೆ ಅವರ ಹೆಂಡತಿ ಅನುಭವಿಸ್ಬೇಕಾಗಿತ್ತೋ ಆ ಎಕ್ಸಾಂಪಲ್ ಅನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಓದ ಭಾಗದಲ್ಲಿ ನಾವು ಆ ಕಥೆಯನ್ನು ತಿಳ್ಕೊಂಡ್ವಲ್ವಾ, ಈ ರೀತಿ ಎಲ್ಲ ಅವನು ಕಷ್ಟವನ್ನ ಪಡಬೇಕಾಯ್ತು. ಅದಕ್ಕೋಸ್ಕರ ನೀನು ದ್ರೌಪದಿ ಮತ್ತೆ ನಿನ್ನ ತಮ್ಮಂದರ ಸಹಿತ ವನದಲ್ಲಿ ಇತ್ಕೊಂಡು ಕಾಡಲ್ಲಿ ಇತ್ಕೊಂಡು ಕಷ್ಟವನ್ನ ಭೋಗಿಸ್ಬೇಕಾಗಿ ಬಂತು. ಅದಕ್ಕೆ ನೀನು ರೋಷವನ್ನ ಪಟ್ಕೋಬೇಡ. ಹೇಗೆ ಇಂದ್ರ ವೃತ್ರಾಸುರನನ್ನ ಕೊಂದು ರಾಜ್ಯವನ್ನ ಪಡ್ಕೊಂಡು ಅದೇ ರೀತಿ ನಿನಗೂ ಕೂಡ ರಾಜ್ಯ ಸಿಗುತ್ತೆ. ಮತ್ತೆ ಹೇಗೆ ಅಗಸ್ತ್ಯರ ಶಾಪದಿಂದ ನಹುಷನ ಪತನವಾಯಿತೋ ಅದೇ ರೀತಿ ನಿನ್ನ ಶತ್ರು ಕರ್ಣ ಮತ್ತೆ ದುರ್ಯೋಧನಾದಿಗಳ ನಾಶ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ರಾಜ ಶಲ್ಯ ಈ ರೀತಿ ಧೈರ್ಯವನ್ನ ಹೇಳಿದಾಗ ಧರ್ಮಾತ್ಮರಲ್ಲಿ ಶ್ರೇಷ್ಠನಾದಂಥ ಯುಧಿಷ್ಠಿರ ಅವರನ್ನ ವಿಧಿವತ್ತಾಗಿ ಸತ್ಕರಿಸ್ತಾನೆ. ಆಮೇಲೆ ಮದ್ರರಾಜ ಅವರಿಂದ ಅನುಮತಿಯನ್ನು ತಗೊಂಡು ತನ್ನ ಸೇನೆಯ ಸಹಿತ ದುರ್ಯೋಧನನ ಹತ್ರಕ್ಕೆ ಹೊರಟು ಹೋಗ್ತಾನೆ. ಯಾಕಂದ್ರೆ ಅವ್ರ ಹತ್ರ ಹೋಗಿ ಯುಧಿಷ್ಠಿರನನ್ನ ಭೇಟಿ ಆದ್ಮೇಲೆ ನಾನು ಬರ್ತೀನಿ ಅಂತ ಹೇಳಿರ್ತಾರಲ್ಲ, ಸೊ ಅದಕ್ಕೆ ಅವರು ವಾಪಸ್ ಹೊರಟೋಗ್ತಾರೆ. ವೈಶಂಪಾಯನರು ಹೇಳ್ತಾರೆ, ರಾಜನೇ, ಇದಾದ ಮೇಲೆ ಯಾದವ ಮಹಾರಥಿಯಾದಂತಹ ಸಾತ್ಯಕಿ ಇದಾನಲ್ಲ, ಅವನು ಬಹಳ ದೊಡ್ಡ ಚತುರಂಗಿ ಸೈನ್ಯವನ್ನ ತಗೊಂಡು ರಾಜ ಯುಧಿಷ್ಠಿರನ ಹತ್ರಕ್ಕೆ ಬರ್ತಾನೆ. ಅವರ ಸೈನ್ಯ ಬೇರೆ ಬೇರೆ ದೇಶಗಳಿಂದ ಬಂದಿರುವಂತ ಅನೇಕ ವೀರರು ಸುಶೋಭಿತರಾಗಿದ್ರು. ಪಾರಸಿ, ಬಿಂದಿಪಾಲ, ಶೂಲ, ತೋಮರ, ಮದ್ಗರ, ಪರೀಘ, ಯಸ್ವಿ, ಪಾಶ, ಕತ್ತಿ, ಧನಸ್ಸು ಮತ್ತೆ ವಿಧ ವಿಧವಾದಂತಹ ಹೊಳಿತಾ ಇರುವಂತಹ ಬಾಣಗಳಿಂದ ಅವರ ಸೇನೆ ತುಂಬಿತ್ತು. ಅಂದ್ರೆ ಯಾವ ಯಾವ ರೀತಿಯ ಆಯುಧಗಳವರ ಹತ್ರ ಇತ್ತು ಅದನ್ನೆಲ್ಲ ಹೇಳ್ತಾ ಇದ್ದಾರೆ. ಈ ಸೇನೆ ರಾಜ ಯುಧಿಷ್ಠಿರನ ಚಾವಣಿಗೆ ಬಂದು ತಲುಪುತ್ತೆ. ಇದೇ ರೀತಿ ಒಂದು ಅಕ್ಷೋಹಿಣಿ ಸೈನ್ಯವನ್ನ ತಗೊಂಡು ಛೇದಿ ರಾಜನಾದಂತಹ ದೃಷ್ಟಕೇತು ಕೂಡ ಬರ್ತಾನೆ. ಒಂದು ಅಕ್ಷೋಹಿಣಿ ಸೈನ್ಯದ ಜೊತೆ ಜರಾಸಂದನ ಮಗದ ರಾಜದ ಜಯತ್ಸೇನ ಕೂಡ ಬರ್ತಾನೆ. ಮತ್ತೆ ಸಮುದ್ರ ತೀರದ ಬೇರೆ ಬೇರೆ ರೀತಿಯ ಯೋಧರ ಜೊತೆ ಪಾಂಡ್ಯ ರಾಜ ಯುಧಿಷ್ಠಿರನ ಸೇವೆಯಲ್ಲಿ ಉಪಸ್ಥಿತನಾಗ್ತಾನೆ. ಈ ರೀತಿ ಬೇರೆ ಬೇರೆ ದೇಶಗಳ ಸೈನ್ಯದ ಸಮಾಗಮವಾದ್ರಿಂದ ಪಾಂಡವ ಪಕ್ಷದ ಸೈನ್ಯದ ಸಮುದಾಯ ಇದೆಯಲ್ಲ, ಅದು ಬಹಳ ದರ್ಶನೀಯ. ಅಂದ್ರೆ ನೋಡೋಕಷ್ಟು ಚೆನ್ನಾಗಿತ್ತು, ಭವ್ಯವಾಗಿತ್ತು, ಮತ್ತೆ ಶಕ್ತಿ ಸಂಪನ್ನವಾಗಿ ಕಾಣಿಸ್ತಾ ಇತ್ತು. ಮಹಾರಾಜ ದೃಪದನ ಸೈನ್ಯ ಇದೆಯಲ್ಲ, ಅದು ಅವನ ಮಹಾರಥಿ ಪುತ್ರರು ಮತ್ತೆ ದೇಶ ವಿದೇಶಗಳಿಂದ ಬಂದಿರುವಂತಹ ಶೂರ ವೀರರ ಕಾರಣ ಬಹಳ ಶಕ್ತಿಶಾಲಿಯಾಗಿ ಕಾಣಿಸ್ತಾ ಇತ್ತು. ಮತ್ಸ್ಯ ದೇಶದ ರಾಜ ವಿರಾಟನ ಸೈನ್ಯದಲ್ಲಿ ಅನೇಕ ಪರ್ವತೀಯ ರಾಜರು, ಅಂದ್ರೆ ಪರ್ವತಗಳ ಹತ್ರ ಇರ್ತಾರಲ್ಲ ಅಂತ ರಾಜರೆಲ್ಲರೂ ಕೂಡ ಸಮ್ಮಿಲಿತರಾಗಿದ್ರು. ಅವುಗಳು ಕೂಡ ಪಾಂಡವರ ಶಿಬಿರಕ್ಕೆ ಬಂದು ತಲುಪುತ್ತೆ. ಈ ರೀತಿ ಎಲ್ಲಾ ಕಡೆಗಳಿಂದ ಬಂದು 7 ಅಕ್ಷೋಹಿಣಿ ಸೈನ್ಯ ಮಹಾತ್ಮ ಪಾಂಡವರ ಪಕ್ಷದಲ್ಲಿ ಏಕತ್ರಿತವಾಗುತ್ತೆ. ಕೌರವರ ಜೊತೆ ಯುದ್ಧ ಮಾಡೋದಕ್ಕೆ ಉತ್ಸುಕರಾದಂತಹ ಈ ವಿಶಾಲ ವಾಹಿನಿಯನ್ನ ನೋಡಿ ಪಾಂಡವರಿಗೆ ತುಂಬಾ ಸಂತೋಷ ಆಗುತ್ತೆ. ಈಗ ನಮ್ಮ ಕಡೆ ಇಷ್ಟೆಲ್ಲ ಬಂದು ಸೈನ್ಯ ಸೇರಿದೆಯಲ್ಲ ಅಂತ ಅವರಿಗೆ ಸಂತೋಷ ಆಗುತ್ತೆ. ಇನ್ನೊಂದು ಕಡೆ ರಾಜ ಭಗದತ್ತ ಒಂದು ಅಕ್ಷೋಹಿಣಿ ಸೈನ್ಯವನ್ನ ಕೊಟ್ಟು ಕೌರವರ ಹರ್ಷವನ್ನ ಹೆಚ್ಚಿಸ್ತಾನೆ. ಅಂದ್ರೆ ಇಲ್ಲಿವರೆಗೂ ಪಾಂಡವರ ಪಕ್ಷದಲ್ಲಿ ಯಾರ್ಯಾರು ಬಂದು ಸೇರಿದ್ರು ಅಂತ ಹೇಳಿದ್ರಲ್ಲ, ಈಗ ಕೌರವರ ಪಕ್ಷದ ಬಗ್ಗೆ ಹೇಳ್ತಾ ಇದ್ದಾರೆ. ಮತ್ತು ಅವರ ಸೈನ್ಯದಲ್ಲಿ ಚೀನಾ ಮತ್ತು ಕಿರಾತ ದೇಶದ ವೀರರೂ ಕೂಡ ಇರ್ತಾರೆ. ಇದೇ ರೀತಿ ದುರ್ಯೋಧನನ ಪಕ್ಷದಲ್ಲಿ ಇನ್ನೂ ಅನೇಕ ರಾಜರು ಒಂದೊಂದು ಅಕ್ಷೋಹಿಣಿ ಸೈನ್ಯವನ್ನು ತಗೊಂಡು ಬರ್ತಾರೆ. ಹೃದೀಕನ ಮಗ ಕೃತವರ್ಮ ಕೋಜ, ಅಂಧಕ ಮತ್ತು ಕುಕುರ ವಂಶದ ಯಾದವ ವೀರರ ಸಹಿತ ಒಂದು ಅಕ್ಷೋಹಿಣಿ ಸೈನ್ಯವನ್ನು ತಗೊಂಡು ದುರ್ಯೋಧನನ ಹತ್ರ ಬಂದು ಉಪಸ್ಥಿತರಾಗ್ತಾರೆ. ಸಿಂಧು ಸೌವೀರ ದೇಶದ ಜಯದ್ರಥ ಮುಂತಾದ ರಾಜರ ಜೊತೆಯಲ್ಲೂ ಕೂಡ ಅನೇಕ ಅಕ್ಷೋಹಿಣಿ ಸೈನ್ಯ ಕೂಡ ಬಂದಿರುತ್ತೆ. ಕಾಂಬೋಜ ನರೇಶ, ಸುದಕ್ಷಿಣ, ಶಕ ಮತ್ತೆ ಯವ್ವನ ವೀರರ ಸಹಿತ ಬರ್ತಾನೆ. ಅವನ ಜೊತೆಯಲ್ಲೂ ಕೂಡ ಒಂದು ಅಕ್ಷೋಹಿಣಿ ಸೈನ್ಯ ಆಯಿತು. ಇದೇ ರೀತಿ ಮಹಿಷ್ಮತಿಪುರಿಯ ರಾಜ ನೀಲ ದಕ್ಷಿಣ ದೇಶದ ಮಹಾಬಲಿ ವೀರರ ಸಹಿತ ಬರ್ತಾನೆ.
ಆವಂತಿ ದೇಶದ ರಾಜ ವಿಂದ ಮತ್ತೆ ಅನುವಿಂದ ಕೂಡ ಒಂದೊಂದು ಅಕ್ಷೋಹಿಣಿ ಸೈನ್ಯವನ್ನ ತಗೊಂಡು ದುರ್ಯೋಧನನ ಸೇವೆಯಲ್ಲಿ ಉಪಸ್ಥಿತರಾಗಿ ಕುರುರಾಜರನ್ನ ಪ್ರಸನ್ನಗೊಳಿಸ್ತಾರೆ. ಇದಲ್ಲದೆ ಬೇರೆ ಕಡೆಗಳಿಂದ ಬಂದ ಅನ್ಯ ರಾಜರ 3 ಅಕ್ಷೋಹಿಣಿ ಸೈನ್ಯವು ಕೂಡ ಇದನ್ನ ಸೇರ್ಕೊಳ್ಳುತ್ತೆ. ಈ ರೀತಿ ದುರ್ಯೋಧನನ ಪಕ್ಷದಲ್ಲಿ ಒಟ್ಟಾರೆ 11 ಅಕ್ಷೋಹಿಣಿ ಸೈನ್ಯ ಏಕತ್ರಿತವಾಗುತ್ತೆ. ಅವು ಬೇರೆ ಬೇರೆ ರೀತಿಯ ಧ್ವಜಗಳಿಂದ ಸುಶೋಭಿತವಾಗಿತ್ತು ಮತ್ತೆ ಪಾಂಡವರ ಜೊತೆ ಹೋರಾಡೋದಕ್ಕೆ ಉತ್ಸುಕವಾಗಿತ್ತು. ಅಂದ್ರೆ ಅಷ್ಟೊಂದು ಉತ್ಸಾಹದಿಂದ ತುಂಬಿದ್ದಾರೆ ಅವರು ಪಾಂಡವರ ಜೊತೆ ಯುದ್ಧ ಮಾಡೋದಕ್ಕೆ. ಪಂಚನದ, ಕುರುಜಾಂಗಲ, ರೋಹಿತವನ, ಮಾರ್ವಾಡ, ಹಹಿಶ್ಚಂದ್ರ, ಕಾಲಕೂಟ, ಗಂಗಾತಟ, ವಾರಣ, ವಟಧಾಮ ಮತ್ತೆ ಯಮುನಾ ತಟದ ಪರ್ವತ ಪ್ರದೇಶ, ಈ ಎಲ್ಲ ಧನ ಧಾನ್ಯದಿಂದ ಪೂರ್ಣ ವಿಸ್ತೃತವಾದಂಥ ಕ್ಷೇತ್ರಗಳು ಕೌರವರ ಸೈನ್ಯದಿಂದ ತುಂಬಿ ಹೋಗಿತ್ತು. ಮಹಾರಾಜ ದ್ರುಪದ ತನ್ನ ಪುರೋಹಿತನನ್ನ ದೂತನನ್ನಾಗಿ ಕಳಿಸಿರ್ತಾನಲ್ಲ, ಅವನು ಈ ರೀತಿ ಏಕತ್ರಿತವಾದಂಥ ಆ ಕೌರವ ಸೈನ್ಯವನ್ನ ನೋಡ್ತಾನೆ. ಈಗ ಆ ಪುರೋಹಿತ ಅಲ್ಲಿಗೋಗಿ ಇಲ್ಲಿ ಹೇಳಿರುವಂಥ ಮೆಸೇಜನ್ನು ಕೊಡಬೇಕಲ್ವಾ, ಸೊ ಅಲ್ಲಿಗೋಗಿ ತಲುಪ್ತಾನೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.